ಮನೇಲಿ ಮಗು ಇರಲಿ, ಮುಖದ ಮೇಲೆ ಲಘು ಇರಲಿ, ನಗಿಸ್ತಾ ಇರಿ, ನಗ್ತಾ ಇರಿ. ನಾನು ನಿಮ್ಮ ಪ್ರೀತಿಯ ಗ್ರೀಷ್ಮಾ BN. ಇವತ್ತು ಮೈಸೂರಿಗೆ ಬಂದಿದ್ವಿ. ಇಲ್ಲಿಂದ ನಾವು ಮೈಸೂರದು ಒಂದು ಪ್ರಮೋಷನ್ ವಿಡಿಯೋ ಇತ್ತು. ಸೊ ಹಾಗಾಗಿ ಅಲ್ಲಿಂದ ಮುಗಿಸ್ಕೊಂಡು ಇವಾಗ ನಾವು ಬಸ್ ಸ್ಟಾಪ್ಗೆ ಹೋಗ್ತಾ ಇದ್ದೀವಿ. ನೋಡಿ ಮೈಸೂರು ನೋಡಿ ಎಷ್ಟು ಖುಷಿ ಆಗ್ತಾ ಇದೆ ನನಗೆ. ನೋಡಿ ನಮ್ಮ ಮೈಸೂರು ಹೀಗಿದೆ. ನಾವಿವಾಗ ಆಟೋಲ್ಲಿ ಹೋಗ್ತಾ ಇದ್ದೀವಿ. ನೋಡಿ ಇಲ್ಲೊಂದು ಸರ್ಕಲ್ ಇದೆ, ಸಖತ್ತಾಗಿದೆ. ಮೈಸೂರಲ್ಲಿರೋರೆಲ್ಲ ಕಮೆಂಟ್ ಮಾಡಿ. ಆ್ಯಂಡ್ ಆಲ್ಸೋ ನನ್ನ ಚಾನಲ್ನ ನೀವು ಹೊಸದಾಗಿ ನೋಡ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನನ್ನ ಹೆಚ್ಚಿನ ನೋಟಿಸ್ಗಳಿಗಾಗಿ ಎಲ್ಲರ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನಾವು ಬಸ್ ಸ್ಟ್ಯಾಂಡ್ಗೆ ಬಂದಿದ್ದೀವಿ, ಮೈಸೂರು ಬಸ್ ಸ್ಟ್ಯಾಂಡ್ಗೆ. ಇಲ್ಲಿ ಬೆಂಗಳೂರು ಬಸ್ ಎಲ್ಲಿದೆ ನೋಡಿಕೊಂಡು ಈಗ ಹತ್ಕೊಂಡು ಹೋಗಬೇಕು. ಅಲ್ಲಿವರೆಗೂ ವೆಯ್ಟ್ ಮಾಡಿ. ಫುಲ್ ರಶ್ ಇದೆ. ನಮ್ಮಿಬ್ಬರಿಗೂ ಕೂತ್ಕೊಳ್ಳೋಕೆ ಸೀಟ್ ಇರಲಿಲ್ಲ. ಸೊ ಈ ಬಸ್ಸನ್ನ ನಾವು ಬಿಟ್ಟಿದ್ದೀವಿ. ಈ ಬಸ್ಸು ನಮಗೋಸ್ಕರ ಕಾಯ್ತಾ ಇದೆ ಅನ್ನೋಂಗಿದೆ. ಸೊ ಎಲ್ಲ ಖಾಲಿ ಇದೆ. ನಾವೀಗ ಇದಕ್ಕೆ ಹತ್ಕೋತೀವಿ. ಆ್ಯಕ್ಚುಲಿ ನಾವು ಚಿಕ್ಕಮಗಳೂರಿಗೆ ಹೋಗ್ಬೇಕಾದ್ರೆ ಸೇಮ್ ಇದೇ ಥರ ಸೀಟ್ಸ್ ತುಂಬ ಚೆನ್ನಾಗಿತ್ತು. ಸೊ ಇದಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಎಸ್, ಇದು ಮೂವ್ ಆಗಿದ ತಕ್ಷಣ ಇದೇ ಮೂವ್ ಆಗೋದು. ಸೊ ಹಾಗಾಗಿ ಇಲ್ಲೇ ವೆಯ್ಟ್ ಮಾಡ್ತಾ ಇರ್ತೀವಿ. ಸೀಟ್ ಬೇಕಲ್ಲ ನಮಗೆ. ಹೊಸ ಎಕ್ಸ್ಪೀರಿಯನ್ಸ್ ಇದೆ ನಮಗೆ. ಕ್ಯೂನಲ್ಲಿ ನಿಂತಿದ್ದೀವಿ. ಕ್ಯೂನಲ್ಲಿ ನಿಂತ್ಕೊಂಡಿದ್ದೀವಿ ಟಿಕೆಟ್ ತೊಗೊಳಕ್ಕೂ. ಗೊತ್ತಿರಲಿಲ್ಲ ನನಗೆ. ಅದಕ್ಕೆ ಸುಮಾರು ವರ್ಷ ಆದಮೇಲೆ ಬರ್ತಾ ಇರೋದಲ್ಲ. ಸೊ ನನಗೆ ಐಡಿಯಾ ಇಲ್ಲ. ಇದೇ ಫಸ್ಟ್ ಟೈಮ್ ಆಧಾರ್ ಕಾರ್ಡ್ ಕೊಟ್ಬಿಟ್ಟು ಜರ್ನಿ ಮಾಡ್ತಾರೆ. ಎಸ್ ಗಾಯ್ಸ್, ಈಗ ನಾವು ಟಿಕೆಟ್ ತೊಗೊಂಡು ಫೈನಲಿ ಒಳಗೆ ಬಂದು ಕೂತ್ಕೊಂಡಿದ್ದೀವಿ. ಇದು ಎಷ್ಟು ವರ್ಷ ಆಯಿತು? ಆಲ್ಮೋಸ್ಟು 6-7 ಇಯರ್ಸ್ ಮೇಲಾಯಿತು ನಾನು ಗೌರ್ಮೆಂಟ್ ಬಸ್ಸಲ್ಲಿ ಜರ್ನಿ ಮಾಡಿದೆ. ಸೊ ನೋಡಿ ಅಲ್ಲಿ ರಶ್ ಹೇಗಿದೆ ಅಂತ. ಟಿಕೆಟ್ನ ಈಗ ಈ ಥರ ಕ್ಯೂನಲ್ಲಿ ನಿಂತ್ಕೊಂಡು ತೊಗೋಬೇಕು. ಮೊದಲಿನ ಥರ ಬಸ್ ಹತ್ತಿದ ಮೇಲೆ ಯಾರೂ ಟಿಕೆಟ್ ಕೊಡ್ತಾಯಿಲ್ಲ. ನನಗಿದು ವಿಷಯ ಗೊತ್ತಿರಲಿಲ್ಲ. ಸೊ ತೊಗೊಂಡು ಬಂದು ಕೂತಿದ್ದೀವಿ. ನೋಡಿ ಗ್ರೀಷ್ಮಾ ಏನೋ ಜ್ಯೂಸ್ ಕುಡಿತಾ ಇದ್ದಾಳೆ. ತುಂಬ ಸೆಕೆ ಇದೆ. ಫ್ರೆಂಡ್ಸ್, ಫೈನಲಿ ಬಸ್ ಹೊರಟಿದೆ. ನಾವು ಜರ್ನಿ ಮಾಡ್ತಾ ಇದ್ದೀವಿ. ಗಾಳಿ ಚೆನ್ನಾಗಿ ಕಂಟಿನ್ಯೂಗಿ ಬರ್ತಾ ಇದೆ. ಜ್ಯೂಸ್ ಕುಡ್ದಾಯಿತು, ಎಲ್ಲದೂ ಆಯಿತು. ನೋಡಿ ಎಲ್ಲ ಜರ್ನಿ ಮಾಡ್ತಾ ಇದ್ದೀವಿ. ಎಲ್ಲರೂ ಕೂತಿದ್ದಾರೆ. ಎಲ್ಲರೂ ಸೆಕೆಗೆಲ್ಲ ತಣ್ಣೀರು ಕುಡಿತಾ ಇದ್ದಾರೆ. ಕೋಲ್ಡ್ ನೀರು, ಜ್ಯೂಸು ಎಲ್ಲ ಕುಡಿತಾ ಇದ್ದಾರೆ. ಸೊ ಎಲ್ಲರೂ ಜರ್ನಿ ಮಾಡ್ತಾ ಇದ್ದೀವಿ. ಅದರಲ್ಲೂ ನನ್ನ ಮಗಳ ಜೊತೆ ನಾನು ಜರ್ನಿ ಮಾಡ್ತಾ ಇರೋದು ತುಂಬ ಖುಷಿ ಆಗ್ತದೆ. ಅವಳ ಅಪ್ಪನ ಜೊತೆ ಚಿಕ್ಕಮಗಳೂರಿಗೆ ಶೂಟಿಂಗಿಗೆ ಅಂತ ಹೋಗಿ ಬಂದಿದ್ದು. ಬಟ್ ಆವಾಗ ಈ ಥರ ಸಿಸ್ಟಮ್ ಇರಲಿಲ್ಲ, ಗೊತ್ತಿಲ್ಲ. ಬಟ್ ನಾನಂತೂ ಇವತ್ತು ಕ್ಯೂನಲ್ಲಿ ನಿಂತ್ಕೊಂಡು ಟಿಕೆಟ್ ತೊಗೊಂಡು ಬಂದೆ. ಬೆಂಗಳೂರಿಗೆ ಬಂದು ಫ್ರೆಂಡ್ಸ್ ಬಸ್ ಇಟ್ಕೊಂಡು ಮತ್ತೆ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ನೋಡಿ ಇಲ್ಲಿ ಗ್ರೀಷ್ಮಾ ಎಲ್ಲ ಫುಲ್ಲು ಒದ್ದೆ ಆಗ್ಬಿಟ್ಲು. ನಾನು ಒದ್ದೆ ಆಗಿದ್ದೀನಿ, ಬಟ್ ಕಾಣಿಸ್ತಾ ಇಲ್ಲ. ಅವಳು ನೋಡಿ ಎಲ್ಲ ಒದ್ದೆ ಆಗ್ಬಿಟ್ಲು. ಆಟೋದಲ್ಲಿ ಹೋಗ್ತಾ ಇದ್ವಿ. ಅಲ್ಲಿಂದ ನಮ್ಮ ಅಣ್ಣವ್ರು ಬಂದು ಕಲೆಕ್ಟ್ ಮಾಡ್ತಾರೆ. ಆಟೋ ಅಂಕಲ್ ಇಳಿಸ್ಬಿಟ್ಟು ಹೋದ್ರು. ಸೊ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಅವರಪ್ಪ ಇನ್ನೂ ಬಂದಿಲ್ಲ ಫ್ರೆಂಡ್ಸ್. ಎಷ್ಟೊತ್ತಿಗೆ ಫೋನ್ ಮಾಡಿದ್ದೀನಿ ಬೇಗ ಬಂದ್ಬಿಡಿ ಅಂತ. ಬಂದಿಲ್ಲ. 4 ಗಂಟೆ ಆಯಿತು. ನಾವಿನ್ನೂ ಊಟ ಕೂಡ ಮಾಡಿಲ್ಲ. ನಡ್ಕೊಂಡೇ ಹೋಗ್ತಾ ಮನೆ ರೀಚ್ ಆಗ್ತೀವೋ ಏನೋ ಗೊತ್ತಿಲ್ಲ. ನೋಡೋಣ. ಅವ್ರು ಬಂದ ತಕ್ಷಣ ಫುಲ್ ಜಗಳಾಡ್ತೀವಿ ನಾವು. ನಾವು ರೋಡಲ್ಲೇ ಜಗಳ ಆಡೋದು. ಇಲ್ಲ ಸಾರಿ ಬಾ. ಮನೆಗೆ ಹೋದ್ಮೇಲೆ ಇದೆ ನಿಂಗೆ ಮಾರಿ ಹಬ್ಬ. ಆಯ್ತಾಯ್ತು.